ನಮಸ್ತೆ ಎಲ್ರಿಗೂ. ಸಂಜೆ ಹೊತ್ತಿಗೆ ಟೀ ಕುಡಿಯುವ ಅಂತ ಅಂದ್ಕೊಳ್ಳುವಾಗ ಜೊತೆಗೆ ಏನಾದರೂ ಇದ್ದರೆ ಚೆನ್ನಾಗಿತ್ತು ಅಂತಾಯಿತು. ಸಂಡೇ ಬೇರೆ, ಮಕ್ಕಳೆಲ್ಲ ಇದ್ದಾರೆ ಮನೆಯಲ್ಲಿ. ಇನ್ಸ್ಟಾಗ್ರಾಮು ನೋಡ್ತಿರುವಾಗ ಯಾವುದೊಂದು ರೆಸಿಪಿನ ನೋಡಿದ ನೆನಪಾಯಿತು. ಹಾಗೂ ಈಸಿ ಇತ್ತು. ಅದಕ್ಕೆ ಬೇಕಾದ ಐಟಮ್ ಎಲ್ಲ ಮನೆಯಲ್ಲೇ ಇದ್ದ ಕಾರಣ ಮಾಡೋಣ ಅಂತ ಅನಿಸ್ತು. ನಾನು ವೈಟ್ ರೈಸನ್ನ 3 ಗಂಟೆ ನೆನೆಸಿಟ್ಟು ಅದನ್ನ ಚೆಂದ ಮಿಕ್ಸ್ ಮಾಡಿಕೊಂಡೆ. ನೈಸಾಗಿ ಮಿಕ್ಸಿ ಮಾಡಿಕೊಂಡೆ. ಜೊತೆಗೆ ಆಲೂಗಡ್ಡೆನ ಬೇಯಿಸಿ ಅದನ್ನ ಸ್ನ್ಯಾಶ್ ಮಾಡಿಕೊಂಡೆ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಚೆಂದ ತೊಳೆದು ಕಟ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಹಿಟ್ಟು ತುಂಬ ತೆಳ್ಳಗಿರಬಾರ್ದು. ನಾನು ಸ್ವಲ್ಪ ಗಟ್ಟಿನೇ ಮಿಕ್ಸಿ ಮಾಡಿಟ್ಟೆ. ಬೇಕಿದ್ದರೆ ತೆಳ್ಳಗೆ ಮಾಡ್ಕೋಬೋದು, ಆದರೆ ತೆಳ್ಳಗಾದರೆ ಗಟ್ಟಿ ಮಾಡೋಕ್ಕೆ ಯಾವ ಆಪ್ಷನ್ ಇರೋದಿಲ್ಲ. ಹಾಗಾಗಿ ನಾನು ಈ ರೀತಿ ಮಾಡಿಕೊಂಡೆ. ಇಲ್ಲಿ ಎಲ್ಲ ಐಟಮ್ ರೆಡಿ ಇದೆ ನಂದು. ಹಿಟ್ಟಿಗೆ ನಾನು ಆಲೂಗಡ್ಡೆನ ಹಾಕ್ಕೋತಾ ಇದ್ದೇನೆ. ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹೇಗಾಗತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ನನ್ನ ರೆಸಿಪಿ ಎಂಡ್ ಆಗುವಾಗ ಹೇಗಾಗತ್ತೆ ಅಂತ ಹೇಳ್ತೇನೆ ನಾನು. ನೀವು ಖಂಡಿತ ಟ್ರೈ ಮಾಡ್ಬೋದು. ಮತ್ತೆ ಇದಕ್ಕೆ ಚೆಂದ ಆಲೂಗಡ್ಡೆನ ಹಾಕಿ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಜೀರಿಗೆ ಸಹ ಹಾಕ್ಕೊಂಡಿದ್ದೇನೆ. ಆ್ಯಕ್ಚುಲಿ ನನಗೆ ಬೇರೆ ಎಂತ ಆ್ಯಡ್ ಮಾಡಿದ್ದಾರೆ ಅನ್ನೋದು ನೆನಪಿಲ್ಲ. ಇಷ್ಟು ಎರಡು ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಹಾಕಿದ್ದು ನೆನಪಿದೆ, ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೇನೆ. ನೋಡಿ, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೇನೆ. ಆ್ಯಡ್ ಮಾಡಿ ಇದಕ್ಕೆ ನೀರು ಸಹ ಸ್ವಲ್ಪ ಆ್ಯಡ್ ಮಾಡಿದ್ದೇನೆ ನಾನು, ತುಂಬ ಗಟ್ಟಿಯಾದ ಕಾರಣ. ಮೊದಲೇ ಹೇಳಿದಾಗೆ ತೆಳ್ಳಗಾದರೆ ಕಷ್ಟ, ಗಟ್ಟಿಯಾದರೆ ಪರವಾಗಿಲ್ಲ ನೀರು ಹಾಕ್ಕೋಬೋದು ಅಂತ. ಇದನ್ನ ಮಿಕ್ಸ್ ಮಾಡಿ ಇದನ್ನ ಎಣ್ಣೆಗೆ ಬಿಡೋದು. ಹೊಸ ರೆಸಿಪಿ. ಗೋಲಿ ಬಜೆ ಅಲ್ಲ, ಗೋಲಿ ಬಜೆ ಮೈದಾದಿಂದ ಮಾಡ್ತಾರೆ. ಇದು ಅಕ್ಕಿ ಬಜೆ ಅಂತ ಹೇಳ್ಬೋದು. ಇದು ಸ್ವೀಟ್ ಇಲ್ಲ, ಹಾಗೆ ಖಾರ ಸಹ ಇಲ್ಲ. ಅದಕ್ಕೆ ಸ್ವಲ್ಪ ಖಾರ ಚಟ್ನಿ ಎಲ್ಲ ಒಟ್ಟಿಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿತ್ತು ಅಕ್ಕಿದ್ದು ಆದ ಕಾರಣ. ಖಂಡಿತ ನೀವು ಟ್ರೈ ಮಾಡಿ. ಈ ವಿಡಿಯೋನ ನೋಡಿ ಇಷ್ಟ ಆಗಿ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ನನಗೆ. ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಗೋಲಿ ಬಜೆ ಮಾಡಿದ ಮೇಲೆ ಖಂಡಿತ ನನಗೆ ಹೇಳಿ. ಚಟ್ನಿ ಮಾಡಿಕೊಂಡೆ, ಹಾಗೆ ತಿನ್ನೋದು ಚೆಂದ ಇರಲ್ಲ ಅಂತ ಹೇಳಿ ಚಟ್ನಿ ಜೊತೆಗೆ ಇದನ್ನ ತಿಂದ್ಕೊಂಡು ಬಿಸಿ ಬಿಸಿ ಟೀ ಜೊತೆಗೆ ಇವತ್ತಿನ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸು. ಥ್ಯಾಂಕ್ ಯು.